ಸಿಂಹರಾಶಿ ಬಂಧುಗಳಿಂದ ಅನುಕೂಲ ಸಹಾಯ ಅನ್ನುವಂಥದ್ದು ಸಿಕ್ಕತ್ತೆ. ಬೇರೆಯವರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಬೇರೆಯವರೂ ಕೂಡ ನನ್ನ ಹಾಗೆ ಒಂದು ಮನಸ್ಸನ್ನು ಹೊಂದಿರ್ತಾರೆ, ಅವರಿಗೂ ಕೂಡ ಸುಖ ದುಃಖ ಕಷ್ಟ ಇತ್ಯಾದಿಗಳೆಲ್ಲವೂ ಇರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು. ಸಾಲಗಾರರ ಕಾಟ ಹೆಚ್ಚಾಗ್ಬೋದು. ಯಾವುದೋ ವಿಚಾರಕ್ಕೆ ಸಾಲವನ್ನು ಮಾಡಿಕೊಂಡಿರ್ತೀವಿ, ತೀರ್ಸೋಕ್ಕಾಗದಲೇ ಕಷ್ಟಪಡ್ತಾ ಇರಬಹುದು. ಅದು ನಿಮಗೆ ಬಹಳ ಹಿಂಸೆಯನ್ನು ಕೊಡುವಂಥದ್ದು. ಹಿರೀಕರು ಹೇಳ್ತಾರೆ ಸಾಲವೋ ಶೂಲವೋ ಅಂತ. ಅಂದರೆ ಸಾಲ ಮಾಡಿಬಿಟ್ರೆ ಅದು ಶೂಲಕ್ಕೆ ಸಮಾನ ಅಂತ ಹೇಳಿ ಅದರ ಅರ್ಥ ಆಗತ್ತೆ. ಅದು ಬಹಳ ಹಿಂಸೆಗೆ ಕಾರಣವನ್ನು ಉಂಟು ಮಾಡುತ್ತೆ ಎನ್ನುವಂಥದ್ದು. ಯಶಸ್ಸಿದೆ, ಸ್ವಲ್ಪ ಪ್ರಯತ್ನವನ್ನು ಮಾಡಿ. ಆದರೆ ಆ ಪ್ರಯತ್ನವೂ ಕೂಡ ನಿಮ್ಮಿಂದ ಆಗೋದಿಲ್ಲ. ನಾನು ಕೂತಿರೋ ಜಾಗಕ್ಕೆ ಎಲ್ಲವೂ ಬರಬೇಕು ಅಂತ ಹೇಳಿ ಅಂದುಕೊಂಡ್ರೆ ಅದು ಸರಿ ಅಂತ ಹೇಳಿ ಅನಿಸೋದಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ನೌಕರರಿಗೆ, ವಿಶೇಷವಾಗಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಇರತಕ್ಕಂತಹ ದಿವಸವಾಗುತ್ತೆ. ನಿಮ್ಮ ಮನಸ್ಥಿತಿಯನ್ನು ಮಾತ್ರ ಹಾಗೆಯೇ ಕಾಯ್ದುಕೊಳ್ಬೇಕು. ಯಾವುದೋ ಅನುಕೂಲ ಆಯಿತು, ಯಾವುದೋ ಒಳ್ಳೆಯದಾಯಿತು, ಕೈಗೆ ದುಡ್ಡು ಸೇರಿತು ಅಂತಾದರೆ ಮನಸ್ಸು ತಕ್ಷಣದಲ್ಲಿ ವಿಚಲಿತವಾಗಿಬಿಟ್ರೆ ಕಷ್ಟವಾದೀತು. ಏಕಮನಸ್ಕರಾಗಿ ತದೇಕ ಚಿತ್ತದಿಂದ ಎಲ್ಲವನ್ನು ನಿಭಾಯಿಸಬೇಕು ಅನ್ನುವಂಥದ್ದು. ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಅರ್ಚನೆ ಮಾಡಿ, ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಶುಭವಾಗಿ. ಕನ್ಯಾ ರಾಶಿ ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ ಇದು. ಹಣದ ವಿಚಾರದಲ್ಲಿ ನಿಮ್ಮ ಆದಾಯವನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ಖರ್ಚು ಮಾಡೋದಕ್ಕೆ ಹಣ ಇದೆ ಅಂತ ಹೇಳಿ ಧಾರಾಳವಾಗಿ ಮುಂದುವರೆದ್ರೆ ಆದಾಯದ ಮೂಲವನ್ನು ಗಟ್ಟಿಪಡಿಸ್ಕೊಳ್ಬೇಕಾಗತ್ತೆ. ನಿಮ್ಮ ಸಂತೋಷವನ್ನು ಬೇರೆಯವರಿಗೆ ಹಂಚಿ, ಬೇರೆಯವರೂ ಕೂಡ ಖುಷಿಯಾಗಿರಲಿ. ಆ ಖುಷಿಯಿಂದ ಮತ್ತಷ್ಟು ಖುಷಿಯನ್ನು ನೀವು ಪಡ್ಕೊಳ್ಬಹುದು ಅನ್ನುವಂಥದ್ದು ನಿಮಗೆ ಗೊತ್ತಾಗಲಿ. ಕಾರ್ಯಕ್ಷೇತ್ರದಲ್ಲಿ ತತ್ಕ್ಷಣದಲ್ಲಿ ಬದಲಾವಣೆ ಅಂತಕ್ಕಂಥದ್ದಾಗುತ್ತೆ. ಶೀಘ್ರ ಬದಲಾವಣೆಗಳು ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಬೇರೆಯವರ ಕಷ್ಟವನ್ನು ನೀವು ಕೇಳುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಅವರು ಬಂದು ನಿಮ್ಮ ಹತ್ರ ಹೇಳ್ಕೊಳ್ತಾರೆ ಕಷ್ಟವನ್ನು. ಅದಕ್ಕೆ ಸಮಾಧಾನವನ್ನು, ಸಹಾಯವನ್ನು ನೀವು ಮಾಡಬೇಕಾದಂಥದ್ದು ಅನಿವಾರ್ಯವಾಗುತ್ತೆ. ಬೇರೆಯವರ ಪ್ರೀತಿಗೆ ಪಾತ್ರರಾಗ್ತೀರಿ. ಬೇರೆಯವರು ನಿಮ್ಮನ್ನು ಇಷ್ಟಪಡ್ತಾರೆ. ಕಾರಣ ಏನು ಅಂತಂದರೆ ನಮ್ಮ ಕಷ್ಟವನ್ನು ಹೇಳಿಕೊಂಡಾಗ ನಮ್ಮ ಕೈ ಹಿಡಿದ್ರು ಅನ್ನುವಂತಹ ಭಾವನೆ ಅವರಿಗೆ ಬಂದರೆ ನಿಮ್ಮನ್ನು ಅಂತರಾಳದಿಂದ ಅವರು ಪ್ರೀತಿಸ್ತಾರೆ ಅಂತ ಅರ್ಥ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ತುಲಾರಾಶಿ ಹಣ ಇದೆ, ಆದರೆ ನೆಮ್ಮದಿ ಅಂತಕ್ಕಂತಹದ್ದಿಲ್ಲ. ಏನೋ ಸಂಪಾದನೆ ಮಾಡ್ತಕ್ಕಂತಹ ಮಾರ್ಗವೂ ಗೊತ್ತು, ಈಗಾಗಲೇ ಹಣವನ್ನು ಕೂಡಿಟ್ಟೂ ಇರಬಹುದು, ಆದರೆ ಮಾನಸಿಕವಾಗಿ ನೆಮ್ಮದಿ ಇಲ್ಲ ಅನ್ನುವಂಥದ್ದು. ಮನೆಯಲ್ಲಿ ಪರಸ್ಪರವಾಗಿ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗುತ್ತೆ. ಒಬ್ಬರು ಮಾತಾಡಿದ್ದು ಮತ್ತೊಬ್ಬರಿಗೆ ಸಹಿಸೋದಿಲ್ಲ, ಹಿಡಿಸೋದಿಲ್ಲ ಅಂತಾದರೆ ಮನೆಯ ವಾತಾವರಣ ಎಷ್ಟರ ಮಟ್ಟಿಗೆ ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ನಿಮ್ಮ ಮಾತಿನಿಂದಲೇ ನಿಮಗೆ ಅವಮಾನವಾಗ್ಬೋದು. ಏನು ಮಾತಾಡ್ತಿರೋ ಅದೇ ನಿಮಗೆ ವಿರುದ್ಧವಾಗಿ ತಿರುಗು ಬಾಣವಾಗಿ ಕೆಲಸವನ್ನು ಮಾಡಬಹುದು ಅಂತ ಅರ್ಥ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹೋಗಲಿ. ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಳ್ಬೇಕು. ಮಾನಸಿಕವಾದಂತಹ ದುಃಖ ಏನಿದೆ ಅದು ನಿಮ್ಮನ್ನು ಕಾಡಬಹುದು. ಅದರಿಂದ ತುಂಬ ವಿಶೇಷವಾಗಿ ಮನಸ್ಸಿಗೆ ಯಾವುದು ಅಹಿತವೋ ಅದನ್ನು ದೂರ ಮಾಡಿಕೊಳ್ತಕ್ಕಂತಹ ಪ್ರಯತ್ನ ಇರಬೇಕು. ಮನಸ್ಸಿಗೆ ಹಿತವಾದ್ದನ್ನು ಹತ್ತಿರಕ್ಕೆ ತಂದುಕೊಳ್ಬೇಕು ಅನ್ನುವಂಥದ್ದು. ದುರ್ಗಾದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಅನ್ನುವಂತಹ ಮಾತು ಏನಿದೆ, ಅನ್ನುವಂತಹ ಒಂದು ಸ್ತುತಿ ಏನಿದೆ, ಪುನಃ ಪುನಃ ಅದನ್ನು ಹೇಳಿಕೊಳ್ಬೇಕು. ನಮಗಿರತಕ್ಕಂತಹ ಎಲ್ಲ ಅಷ್ಟ ಕಷ್ಟಗಳನ್ನು ಜಗನ್ಮಾತೆ ನಿವೃತ್ತಿ ಮಾಡಲಿ. ನಮಗೆ ಸುಖ ಶಾಂತಿ ಸಮಾಧಾನ ನೆಮ್ಮದಿಯನ್ನು ಕರುಣಿಸ್ಲಿ ಅಂತ ಹೇಳಿ ಬೇಡ್ಕೊಳ್ಳಿ. ಶುಭವಾಗಿ. ವೃಶ್ಚಿಕ ರಾಶಿ ಆಧ್ಯಾತ್ಮಿಕವಾದಂತಹ ಲಾಭ ಪಡ್ಕೊಂಡ್ರೆ ಮನುಷ್ಯನಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಕ್ಕತ್ತೆ. ಹಾಗಾಗಿ ಧ್ಯಾನದ ಮೊರೆ ಹೋಗಬೇಕು. ಧ್ಯಾನವನ್ನು ಮಾಡುವಾಗ ಲೌಕಿಕ ಪ್ರಪಂಚದ, ನಮ್ಮ ವ್ಯಾವಹಾರಿಕ ಪ್ರಪಂಚದ ಎಲ್ಲ ವಿಷಯಗಳನ್ನು ಮರೆತು ತದೇಕ ಚಿತ್ತವಾಗಿ ವಿಶಿಷ್ಟವಾದಂತಹ ಶಕ್ತಿಯನ್ನು ಮನಸ್ಸಿನಲ್ಲಿ ತಂದುಕೊಂಡು ಧ್ಯಾನಿಸಬೇಕು. ಧ್ಯಾನದ ಮೊರೆ ಹೋಗಬೇಕು. ಮನಸ್ಸಿನ ಶಾಂತತೆಯನ್ನು ಹೆಚ್ಚು ಮಾಡಿಕೊಳ್ಬೇಕು. ಹಾಗಾಗಿ ಆ ಧ್ಯಾನದಿಂದ ವಿವೇಕ ಅನ್ನುವಂಥದ್ದು ಜಾಗೃತವಾಗುತ್ತೆ. ಸರಿತಪ್ಪುಗಳ ಒಂದು ವಿವೇಚನೆ ನಮಗೆ ಬರುತ್ತೆ. ಅದರಿಂದ ಉತ್ತಮವಾದಂತಹ ಕೆಲಸಕ್ಕೆ ಅನುಕೂಲವಾಗುತ್ತೆ ಅನ್ನುವಂಥದ್ದು ನಮಗೆ ತಿಳಿಯುವಂಥದ್ದು.
ನಿಮ್ಮ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು. ಆ ಬುದ್ಧಿವಂತಿಕೆಯಿಂದಲೇ ಎಲ್ಲ ಕೆಲಸಗಳು ಆಗುವ ರೀತಿಯಲ್ಲಿ ಇರಬೇಕು ಅಂತ ಅರ್ಥ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂಥದ್ದಿದೆ. ಸಾಮಾಜಿಕವಾದಂತಹ ಕಾರ್ಯದಲ್ಲಿ ಭಾಗಿಗಳಾಗ್ತೀರಿ, ಅದು ನಿಮಗೆ ವಿಶೇಷವಾದಂತಹ ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ವೈವಾಹಿಕ ಜೀವನದ ಏರಿಳಿತಗಳ ಅನುಭವ ನಿಮಗೆ ಆಗುವಂಥದ್ದು. ಪ್ರೇಮಿಗಳಿಗೆ ತುಂಬ ಸಾಧಾರಣವಾದಂತಹ ದಿವಸ ಇದು ಅಂತ ಅರ್ಥ. ವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಮಹಾವಿಷ್ಣುವಿನ ಸ್ಮರಣೆಯಿಂದ ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರಲಿ. ಆ ವಿಷ್ಣು ಅನ್ನುವಂತಹ ಪದಕ್ಕೆ ವ್ಯಾಪಕ, ವ್ಯಾಪಿಸಿರತಕ್ಕಂತಹ ಶಕ್ತಿ ಅಂತ ಅರ್ಥ. ಅಂತಹ ದಿವ್ಯ ಭವ್ಯ ಶಕ್ತಿ ನಿಮ್ಮನ್ನು ಸದಾ ಕಾಪಾಡಲಿ. ಶುಭವಾಗಿ.